ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಶಿರಾಕ್ಕೆ ಬಂದಿದ್ದೀನಿ. ಅಂದರೆ ನನ್ನ ತಂಗಿ ಇಲ್ಲಿ ಶಿರಾದ ಹತ್ರ ದ್ವಾರಾಳು ಅಂತ ಐತೆ, ಅಲ್ಲಿ ಉಡುಸ್ಲಮ್ಮ ಅಂತ ದೇವ್ರೈತಂತೆ. ಅದಕ್ಕೆ ಬಾರಕ್ಕ ಏನೋ ಹರಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಬಾರಕ್ಕ ನಾನು ಒಬ್ಬಳು ಅಂತೇಳಿ ಕರ್ಕೊಂಡು ಹೋದ್ಲು. ಹೋಗೋಣ ಅಂತ ಶಿರಾಕ್ಕೆ ಬಂದ್ವಿ. ಶಿರಾದಲ್ಲಿ ಸೀರೆ ತಗೊಂಡ್ಲು ದೇವ್ರಿಗೆ. ಇಲ್ಲಿಟ್ಬಿಟ್ಟು ಪ್ರಸಾದ ಏನೋ ಮಾಡ್ಕೊಬಂದವಳೆ. ಇಲ್ಲಿಟ್ಬಿಟ್ಟು ಅಲ್ಲೆಲ್ಲ ಹೂವು ತಗೊಂಬರ್ತೀನಕ್ಕ ಅಂತ ಹೋದ್ಲು ಆ ಕಡೆ. ನಾನು ಇಲ್ಲೇ ಕೂತಿದ್ದೆ, ನನ್ನ ಕೈಲಿ ಓಡಾಡೋಕ್ಕೆಲ್ಲ ಹೋಗಮ್ಮ ಅಂತ ಕೂತಿದ್ದೆ. ಅದಕ್ಕೆ ನೋಡೋಣ ಹೊರಡ್ಬೇಕು ಅವಳು ಬತ್ತಿದ್ದಂಗೆ. ನೋಡಿ ಬಂದ್ವಿ ಉಡುಸ್ಲಮ್ಮ ತಾಯಿ. ಬಂದ್ವಿ ಉಡುಸ್ಲಮ್ಮನ ಹತ್ರ. ನನ್ನ ತಂಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ನಾನು ಅಷ್ಟೊತ್ತಿಗೆ ಹಣ್ಣು ಕಾಯಿ ಎಲ್ಲ ತಗೊಂಡೋಗಿದ್ನಲ್ವ, ನಾನು ಪೂಜೆ ಮಾಡಿಸ್ದೆ. ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಲಕ್ಷ್ಮೀ ಪತ್ರೆ ಎಲ್ಲ ತಗೊಂಡೋಗಿ ಹಾಕಿದ್ದೆ. ಪೂಜೆ ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಅವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಇವಾಗ ಅವಳು ಪೂಜೆ ಮಾಡುವಾಗ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವಳು ಆ ಕಡೆ ಈ ಕಡೆ ಸೀರೆ ಹಾಕವಳೆ, ಆ ಕಡೆ ಅಲಂಕಾರ ಎಲ್ಲ ಹೂವು ಎಲ್ಲ ಹಾಕ್ತಾಯಿದ್ಲು, ಹಾರ ಎಲ್ಲ. ಆ ಯಮ್ಮನಿಗೆ ತುಳಸಿ ಪತ್ರೆ ಎಲ್ಲ ಹಾಕ್ತಾರೆ. ಚೆನ್ನಾಗೈತೆ ದೇವಸ್ಥಾನ. ಮೇಲ್ಗಡೆ ಫೋಟೋ ಇಟ್ಟವ್ರೆ ಚಾಮುಂಡೇಶ್ವರಿದು, ಕೆಳಗಡೆ ಉಡುಸ್ಲಮ್ಮ. ಚೆನ್ನಾಗೈತೆ ದೇವಸ್ಥಾನ ನೋಡೋಕ್ಕೆ. ಸುತ್ತಲೂ ಏನು ಇಲ್ಲಿ ಮರ ಇಲ್ಲ, ಆಮೇಲೆ ಮರ ಐತೆ ಮತ್ತು ನೆರಳಿಲ್ಲ. ಯಮ್ಮನಿಗೆ ನೆರಳಾಗಿ ಇರೋಂಗಿಲ್ಲ, ಯಮ್ಮ ಬೈಲಲ್ಲೇ ಏನೋ ಇರೋದಂತೆ. ಚೆನ್ನಾಗೈತೆ ನೋಡಿ. ನನ್ನ ತಂಗಿ ಇಲ್ಲಿ ಬೆಲ್ದಾರ್ತಿ ಬೇರೆ ಇಟ್ಟವಳೆ ಮಾಡಿ, ಅದು ಆ ಯಮ್ಮನಿಗೆ ಹಚ್ಬೇಕು ಅಂತ ಏನೋ ಅವ್ರವ್ರ ಭಕ್ತಿ. ಅವಳು ಇಲ್ಲಿ ನಡ್ಕೊಂತಾಳಲ್ವ ಉಡುಸ್ಲಮ್ಮನಿಗೆ, ಹಂಗಾಗಿ ಅದನ್ನೆಲ್ಲ ತಂದವಳೆ. ನಾನು ಹೋಗಿ ಪೂಜೆ ಮಾಡಿಸಿ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗಿದೆ. ಸಾಕು ನನಗಷ್ಟೇ, ಎಲ್ಲ ಒಂದು ಕಡೆ ಕಾಪಾಡಲಿ ಅಷ್ಟೇ ಸಾಕು. ಅವ್ರವ್ರ ನಂಬಿಕೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಲ್ಲು ಇಟ್ಟವ್ರೆ. ಸುತ್ತತೈತಂತೆ ದೇವ್ರಲ್ಲಿ, ಕಲ್ಲು ಸುತ್ತತೈತಂತೆ. ಅದಕ್ಕೆ ಇಲ್ಲೆಲ್ಲ ಕೂತ್ಕೊಂಡವ್ರೆ, ಕಲ್ಲು ಸುತ್ತತೈತೆ ಅಂತ. ನಾನು ನೋಡಿ ಇಲ್ಲೆಲ್ಲ ಕೂತವ್ರೆ. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗೈತೆ ಪ್ಲೇಸ್ ಎಲ್ಲ. ಅಂದರೆ ಮರ ಅಂದರೆ ನೋಡಿ, ದೇವ್ರಿಗೆ ಏನಪ್ಪ ಅಂದರೆ ಮಳೆ ಬಂದರೆ ನೆನೆಯಲ್ಲ, ಮಳೆ ಬಂದರೆ ನೆನಿತೈತೆ, ಬಿಸಿಲು ಬಂದರೆ ಒಣಗ್ತೈತೆ. ಎಷ್ಟು ಇಂಪಾಗಿ ಕೂತೈತೆ ದೇವರು. ಒಂದು ನೆರಳಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಜನಗಳಿಗೆ ಹೋದವ್ರಿಗೆ ಕೈ ಕಾಲು ತೊಳ್ಕೊಳ್ಳೋಕ್ಕೆ ನೀರಿಲ್ಲ ಇಲ್ಲಿ. ಅದೊಂದು ವ್ಯವಸ್ಥೆ ಯಾರಾದರೂ ಮಾಡಿಸ್ಕೊಟ್ಟಿಲ್ವೇನೋ ಗೊತ್ತಿಲ್ಲ. ಚಪ್ಪಲಿ ಕಾಲು ಅಲ್ಲಿಂದ ಹಾಕ್ಕೊಂಬಂದಿರ್ತೀವಿ, ಆ ಚಪ್ಪಲಿ ಕಾಲು ಬಿಟ್ಬಿಟ್ಟು ಹಂಗೆ ಹೋಗಿ ಪೂಜೆ ಮಾಡಬೇಕು. ಅದೊಂದು ನನಗೆ ಬೇಜಾರಾಯಿತು. ನಾನು ಕೇಳಿದೆ, ನೀರಿಲ್ಲಕ್ಕ ಇಲ್ಲೆಲ್ಲೂ ಅಂತ ಅಂದ್ಲು ನನ್ನ ತಂಗಿ. ಚಪ್ಪಲಿ ಕಾಲಲ್ಲಿ ಇರ್ತೀವಿ, ಅದು ಹೆಂಗೆ ಹೋಗಿ ದೇವ್ರಿಗೆ ಪೂಜೆ ಮಾಡೋದು ಅಂದ್ಬಿಟ್ಟು ನಾನು ಇನ್ನೇನು ಮಾತಾಡಲಿಲ್ಲ, ಸುಮ್ಮನೆ ಅದೇ. ನಾನು ಹಂಗೆ ಹೋಗಿ ಪೂಜೆ ಮಾಡಿದೆ, ಅವಳು ಹಂಗೆ ಮಾಡ್ತಾವಳೆ. ಸುತ್ತಲೂ ಎಲ್ಲ ನೋಡಿ, ಇಲ್ಲೆಲ್ಲ ನಾನ್ ವೆಜ್ ಜಾಸ್ತಿ ಈ ದೇವ್ರಿಗೆ. ಚಿಕನು ಮಟನ್ನು ಎಲ್ಲ ಅವ್ರವ್ರ ಹರಕೆಗಳು ಎಲ್ಲ. ಅಂದರೆ ಒಳ್ಳೆಯದಾದರೆ ಬಲಗಡೆ ಸುತ್ತಿದ್ರೆ, ಏನಾದರೂ ಒಳ್ಳೆಯದಾದರೆ ಅವ್ರು ಬಂದು ಅವ್ರ ಹರಕೆ ಪೂರೈಸ್ತಾರಂತೆ. ತಾಯಿ ರೂಪ ಎಲ್ಲೆಲ್ಲ ಐತೋ ಗೊತ್ತಿಲ್ಲ. ಇದೆ ಉಡುಸ್ಲಮ್ಮ ದೇವಿ ಸನ್ನಿಧಿ, ದ್ವಾರಾಳು. ಶಿರಾದಿಂದ 8 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಆಟೋದಲ್ಲಾದರೂ ಬರ್ಬೋದು, ಬಸ್ಸಲ್ಲಾದರೂ ಬರ್ಬೋದು. ಆಟೋನೂ ಬರ್ತವೆ, ಬಸ್ಸು ಬರ್ತವೆ. ಚೆನ್ನಾಗೈತೆ ದೇವಸ್ಥಾನ. ಯಾರೆಲ್ಲ ನೋಡಿಲ್ಲ ಈ ದೇವಸ್ಥಾನ, ಇಲ್ಲಿ ಬಂದು ನೋಡಿ. ಈ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ, ನಾನೇನು ಹೆಚ್ಚಿಗೆ ಹೇಳೋಂಗಿಲ್ಲ. ಇಲ್ಲೆಲ್ಲ ನೋಡಿರೋರು ಅವರೇ, ನಾನೇನು ಹೆಚ್ಚಿಗೆ ಹೇಳಲ್ಲ. ಯಾರು ನೋಡಿಲ್ಲ ಅವರೆಲ್ಲ ಬಂದು ನೋಡಿ. ಒಳ್ಳೆಯದಾಗುತ್ತಂತೆ. ಬನ್ನಿ, ನಾವು ಬಂದಿದ್ದೀವಿ ನೋಡಿ. ಈ ಥರ ಕೂತ್ಕೊಂಡವ್ರೆಲ್ಲ ಕಲ್ಲು ಸುತ್ತಾಯ್ತು ನೋಡಿ. ಅಲ್ಲಿ ಆ ಕಡೆ ಅಮ್ಮ ಒಂದು ಸುತ್ತಾಯ್ತು ನೋಡಿ, ಕೆಂಪು ಕಲರ್ ಸೀರೆದ ಅಮ್ಮ ನೋಡಿ. ಇವರು ಕೈ ಮುಕ್ಕೊಂಡು ಕೂತ್ಕೊಂಡ್ರು ಆ ಅಮ್ಮನಿಗೆ. ಅಂದರೆ ಆ ಅಮ್ಮ ಕಲ್ಮ್ಯಾಕೆ ಬರಬೇಕು ಸುತ್ತಾಕೆ, ಸುಮ್ಮನೆ ಸುತ್ತಲ್ವಂತೆ. ಇದು ಅದೊಂದು ವಿಶೇಷ ಇಲ್ಲಿ. ಸುಮ್ಮನೆ ಸುತ್ತಲ್ಲ, ಅವರೆಷ್ಟು ಪ್ರಯತ್ನ ಪಟ್ಟರು ಸುಮ್ಮನೆ ಕಲ್ಲಂತೂ ಜರುಗಲ್ಲ. ಆ ಅಮ್ಮ ಸುತ್ತಿದ್ರೆ ಮಾತ್ರ. ಒಬ್ಬೊಬ್ಬರು ಹೆಂಗೆ ಸುತ್ತಬಿಡ್ತು ಫಾಸ್ಟಾಗಿ ಅಂದ್ರೆ ಹಂಗೆ ಸುತ್ತಿತ್ತು. ನಾನು ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ, ಇವಾಗ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಂದರೆ ಏನೋ ಒಂದು ಸತ್ಯ ಇರುತ್ತೆ. ಆ ತಾಯಿ ರೂಪ ಎಲ್ಲೆಲ್ಲಿರುತ್ತೋ ಗೊತ್ತಿಲ್ಲ. ಆ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ, ಅವಳ ರೂಪ ಎಲ್ಲೆಲ್ಲೈತೆ ಅಂತ ಗೊತ್ತಿಲ್ಲ. ಈ ಜಗತ್ತಿನ ತುಂಬ ಅಮ್ಮನ ರೂಪ ಐತೆ, ನಮಗೆ ಗೊತ್ತಿಲ್ಲ. ಆ ತಾಯಿ ಎಲ್ಲೆಲ್ಲಿ ನೆಲೆಗೊಂಡೈತೋ ಗೊತ್ತಿಲ್ಲ ನಮಗೆ. ಎಲ್ಲ ಬರ್ತಿರ್ತಾರೆ. ಬೈಲಲ್ಲಿರೋ ದೇವರು ಅಂದರೆ ಇಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು. ಇದಕ್ಕೆ ಪೂಜಾರಪ್ಪನವ್ರಿಲ್ಲ, ನಾವೇ ಪೂಜೆ ಮಾಡಬೇಕು. ಇದಕ್ಕೆ ನಾವೇನು ತಗೊಂಡೋಗಿರ್ತೀವಿ ಅದನ್ನು ನಾವೇ ಇಟ್ಟು ನಾವೇ ಪೂಜೆ ಮಾಡ್ಕೊಂಬರೋದು.
ಆಮೇಲೆ ಇಲ್ಲಿ ಏನನ್ನ ತಾಯಿ ಮುಂದೆ ಇಟ್ಟರೆ ಏನೂ ಬಿಡಲ್ಲ, ಎಲ್ಲ ಎತ್ಕೊಂಡೋಗ್ಬಿಡ್ತಾರಂತೆ ಜನಗಳು. ಏನೋ ಗೊತ್ತಿಲ್ಲ, ಬೈಲೆಲ್ಲ ಐತಲ್ಲ ಅದಕ್ಕೇನೋ ಎತ್ಕೊಂಡು ಹೋಗ್ತಾರೋ ಏನೋ. ಪೂಜಾರಪ್ಪನವ್ರು ಬೇರೆ ಇಲ್ವಲ್ಲ, ಹಂಗಾಗಿ ನೋಡಿ ಇವ್ರು ಕೂತೇವ್ರು ಅವಾಗಲಿಂದ. ಇವ್ರಿಗೆ ಕಲ್ಲು ಸುತ್ತಲಿಲ್ಲ, ಎಲ್ಲ ಕೈ ಮುಕ್ಕೊಂಡು ಎದ್ಬಿಟ್ರು. ತುಂಬ್ದಂಗೆ ಆಗೈತೆ ಬಿಡು ಅಂತ. ಗಂಡು ಮಕ್ಕಳು, ಗಂಡಸರು ಎಲ್ಲ ಕುತ್ಕೊಂಡು ಸುತ್ತಾರೆ. ಅಂದರೆ ಆ ಸುತ್ತುತ್ತೈತೆ ಕಲ್ಲು, ಅಂದರೆ ಅವರು ಸುತ್ತುತ್ತಿರ್ತೈತೆ. ಪ್ರತಿಯೊಬ್ಬರು ಸುತ್ತುತ್ತಾರೆ ಕೂತ್ಕೊಂಡು. ನೋಡಿ ಇವರು ಸುತ್ತುತ್ತಿದ್ರು, ಹಂಗೆ ತಿರುಗಿಸ್ತಾಯಿತ್ತು ನೋಡಿ ಕಲ್ಲು. ಇವಾಗ ಅವ್ರು ಬಿಗಿಯಾಗಿ ಕೂತ್ಕೊಳ್ಳಲಿಲ್ಲ ನೋಡಿ. ಅವ್ರಂದರೆ ನೆಲಕ್ಕೆ ಕೈ ಹುರ್ಕೊಂಡು ಕೂತ್ಕೋಬೇಕು ಕಲ್ಲು ಮೇಲೆ. ಅವ್ರು ಹಂಗೆ ಕೂತ್ಕೊಂಡ್ಬಿಟ್ರೇನೋ ಬಿದ್ದೋಗ್ಬಿಟ್ರು. ಒಂದು ಸುತ್ತಿದಂಗೆ ಬಿದ್ದೋಗ್ಬಿಟ್ರು ಅವರು. ನೋಡಿ ಇಲ್ಲಿ ಹಿಡ್ದೆ ಹೆಂಗೆ ಕಾಣಿಸ್ತಾವಳೆ ನಮ್ಮಮ್ಮ, ಜಗತ್ತಿಗೆ ತಾಯಿ. ಎಷ್ಟು ರೂಪ ಆಯ್ತು ಆ ಯಮ್ಮಂದು. ಆ ಯಮ್ಮನ ಮಹಿಮೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಹೆಣ್ಣು ದೇವ್ರ ಮಹಿಮೆ ನನಗಂತೂ ಚಾಮುಂಡೇಶ್ವರಿ ಅಂದರೆ ಸಖತ್ ಇಷ್ಟ. ಆ ತಾಯಿ ರೂಪ ಯಾವ್ಯಾವ ಮೂಲೆಗೆ ಎಲ್ಲೆಲ್ಲೈತೋ ಗೊತ್ತಿಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಉಡಿಸ್ಲಮ್ಮ ಒಳ್ಳೇದು ಮಾಡಲಿ, ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನೋಡಿ ಮಂಗಳಮುಖಿಯವರು ಬಂದು ಅದಕ್ಕೆ ಪೂಜೆ ಮಾಡಿ ಹೋಗ್ತಾರೆ. ಇಷ್ಟು ಸತ್ಯ ಆಯ್ತು ಅಂತಂದರೆ ನಾವೇನು ಅನ್ಕೊಂತೀವಿ ಅದು ಆಗುತ್ತಂತೆ. ಇಲ್ಲಿಂದಲೇ ಎಲ್ಲರೂ ಆ ತಾಯಿನ ಆ ತಾಯಿನ ನೋಡ್ಕೊಂಬಿಡಿ. ಎಲ್ಲರಿಗೂ ಉಡಿಸ್ಲಮ್ಮ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಉಡಿಸ್ಲಮ್ಮ ನೋಡ್ದಂಗಿರೋರೆಲ್ಲ ಹೋಗಿ ಉಡಿಸ್ಲಮ್ಮ ನೋಡ್ಕೊಂಡು ಬನ್ನಿ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಹೋಗಿದ್ದೀನಿ ಇವತ್ತು, ನೀವು ಹೋಗಿ. ನಿಮಗೆಲ್ಲ ಉಡಿಸ್ಲಮ್ಮನ ತೋರಿಸ್ತಾ ಇದ್ದೀನಿ. ಸುಮಾರು ಜನ ನೋಡಿದ್ದೀರಾ. ನೋಡ್ದಂಗಿರೋರು ಹೋಗಿ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಕನ್ನಡದಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಗೇನಾದರೂ ಇದ್ರ ಬಗ್ಗೆ ಅಭಿಪ್ರಾಯ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ಹೇಳಿ. ಇಂಗ್ಲೀಷಲ್ಲಿ ಮಾತ್ರ ಯಾರೂ ಕಮೆಂಟ್ ಮಾಡಿಬಿಟ್ಟು ದಯವಿಟ್ಟು ನಾನು ರಿಪ್ಲೈ ಕೊಡಲ್ಲ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ತಾಯಿ ಒಳ್ಳೇದು ಮಾಡಲಿ.